ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಒಬ್ಬ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗ್ತಾನೆ, ಪಕ್ಷೇತರ ಅಭ್ಯರ್ಥಿ ಆಗ್ತಾನೆ. ಆಮೇಲೆ ಅವನು ಪಕ್ಷೇತರ ಅಭ್ಯರ್ಥಿ ಆಗಿದ್ದು ಯಾಕೆಂದರೆ ಕಳ್ಳತನ ಮಾಡೋದಕ್ಕೆ. ಕಳ್ಳತನ ಮಾಡಿ ಎಲೆಕ್ಷನಲ್ಲಿ ಸೋತ, ಕಳ್ಳತನ ಮಾಡಿ ಸಿಕ್ಕಾಕೊಂಡಿದ್ದಾನೆ. ವೆರಿ ಇಂಟ್ರೆಸ್ಟಿಂಗ್. ಅಚ್ಚರಿ ಅಂದರೆ ಈತ ಕಳ್ಳತನ ಮಾಡೋ ಉದ್ದೇಶದಿಂದಲೇ ಚುನಾವಣೆಗೆ ನಿಂತಿದ್ದ. ಅದೆಂಗೆ? ಚುನಾವಣೆಗೆ ನಿಂತನ ಮನೆ ಮನೆ ಪ್ರಚಾರ ಮಾಡ್ದ. ಮನೆ ಅಣ್ಣ ನನಗೆ ಓಟು ಕೊಡಿ, ಅಕ್ಕ ನನಗೆ ಓಟು ಕೊಡಿ, ಅಣ್ಣ ನನಗೆ ಓಟು. ಎಲ್ಲಿ ನಿಂತಿದ್ದು? ಇಂಡಿಯಾದ ಬೇರೆ ಅಲ್ಲ, ಚಿತ್ರದುರ್ಗ ಪಕ್ಷೇತರ ಅಭ್ಯರ್ಥಿ. ಹೆಸರೇನು? ರಘು. ಈ ರಘು ಆ್ಯಂಡ್ ಗ್ಯಾಂಗ್, ಅವನದೊಂದು ಗ್ಯಾಂಗ್, ಒಂದು 10 ಜನ. ಇವ್ರೇನು ಮಾಡ್ತಾರೆ? ಎಲೆಕ್ಷನ್ ನಿಂತಿದ್ದಾನೆ, ಕ್ಯಾಂಪೇನ್ ಮಾಡೋದು ಮನೆಗೆ. ಅಣ್ಣ ಓಟ್ ಕೊಡಿ, ಅಣ್ಣ ನನಗೆ ಕೊಡಿ, ಎಲ್ಲ ಮನೆಗೆ ಹೋಗಲೇಬೇಕು. ಕ್ಯಾಂಪೇನ್ ಮಾಡ್ತಾ ಒಂದು ಸ್ಕೆಚ್ ಆಗ್ತಾನೆ. ಏನು? ಚುನಾವಣೆಯಲ್ಲಿ ಸೋತ ಬಳಿಕ ಆ ಸ್ಕೆಚ್ಚನ್ನು ಅವನು ಇಂಪ್ಲಿಮೆಂಟ್ ಮಾಡ್ತಾನೆ. ಏನು ಮಾಡ್ತಾ ಇದ್ದ ಗೊತ್ತಾವ? ಯಾವ ಮನೆಯಲ್ಲಿ ಸಿಂಗಲ್ ಅಜ್ಜ ಇದ್ದಾನೆ, ಯಾವ ಮನೆಯಲ್ಲಿ ಅಜ್ಜಿ ಇದ್ದಾರೆ, ಬನ್ನಿ ಅದ್ರ ಬಗ್ಗೆ ಹೇಳ್ತೀನಿ, ಭಾಳ ಮಜಾ ಇದೆ ಅದು. ಇವನು ರಘು ಚಿತ್ರದುರ್ಗದಲ್ಲಿ ಎಲೆಕ್ಷನ್ ನಿಂತಿದ್ದಾನೆ. ಚಿತ್ರದುರ್ಗದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಾನೆ ರಘು. ಲೋಕಸಭಾ ಚುನಾವಣೆಯಲ್ಲಿ ಅವನಿಗೆ ಓಟು ಸಿಗುತ್ತೆ, 2337 ಮತ. ಇದು ಹೋಗಿರುತ್ತೆ, ಏನು ಠೇವಣಿ ಹೋಗಿರುತ್ತೆ. ತನ್ನ ಗ್ಯಾಂಗ್ ಜೊತೆ ಪ್ರಚಾರ ಮಾಡ್ತಾ ಇದ್ದ. ಮನೆಗೆ ಹೋಗಿ ಪ್ರಚಾರ ಮಾಡೋದು ತನ್ನ ಗ್ಯಾಂಗ್ ಜೊತೆ. ಅಣ್ಣ ಓಟ್ ಕೊಡಬೇಕು, ಇದು ಹೆಸರಿಗೆ ಪ್ರಚಾರ ಮಾಡ್ತಾ ಇದ್ದದ್ದು. ಕಳ್ಳತನಕ್ಕೆ ಸ್ಕೆಚ್ ಹೆಂಗೆ? ಒಂಟಿ ಮನೆಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಟೀಮ್. ಅಂದರೆ ಒಂಟಿ ಮನೆ, ಒಂಟಿ ಯಾರಾದರೂ ಹೆಂಗಸರು ಮಾತ್ರ ಇದ್ದರೆ, ಗಂಡಸರು ಮಾತ್ರ ಇದ್ದೆ, ಒಂಟಿ ಮಹಿಳೆಯರಿದ್ದ ಮನೆಗಳನ್ನು ಹುಡುಕ್ತಾ ಇದ್ದ. ಒಂಟಿ ಮಹಿಳೆ ಚುನಾವಣೆಯಲ್ಲಿ ಠೇವಣಿ ಕಳೆದುಕೊಂಡ ರಘು ಸೋತೋಗ್ಬಿಟ್ಟ. ಸೋತ ಬಳಿಕ ಯಾರೆಲ್ಲ ಒಬ್ಬರಿದ್ದಾರೆ ಒಂದೇ ಮನೆಯಲ್ಲಿ, ಆ ಮನೆಗೆ ಹೋಗೋದು ಕಳ್ಳತನ ಮಾಡೋದು. ಮೊಣಕಾಲ್ಮೂರಿನ ಶಿಲ್ಲಾ ಬಾರ್ನಲ್ಲಿ ಕಳ್ಳತನ. ಒಂಟಿ ಬಾರ್ ಅಂತಂದರೆ ಕೇವಲ ಬಾರ್ ಮಾತ್ರ ಇರುತ್ತೆ. ಎರಡು ಮಾಡ್ತಾನೆ. ಒಂದು ಬಾರ್, ಒಂದೇ ಬಾರು, ಅಲ್ಲಿ ಸುತ್ತಮುತ್ತ ಏನಿರೋದಿಲ್ಲ, ಅಂಗಡಿ ಏನಿದೆ, ಅಲ್ಲಿಗೆ ಹೋಗ್ತಾನೆ. ಒಂಟಿ ಮಹಿಳೆ ಇದ್ದ ಮನೆ ಕಳ್ಳತನ. ಪಕ್ಕದ ಜಿಲ್ಲೆಗಳಲ್ಲೂ ಕೈ ಚಳಕ ತೋರಿಸಿದ್ರಂತೆ ಈ ಭೂಪ. ಚಿಕ್ಕಮಗಳೂರಿನಲ್ಲಿ ರಘು ಗ್ಯಾಂಗ್ ಇದೇ ಥರ ಕಳ್ಳತನ ಮಾಡಿದಾಗ ಬ್ಯಾಡ್ ಲಕ್ ಆವರಿಸ್ಕೊಂಡ್ಬಿಡುತ್ತೆ. ಚಿಕ್ಕಮಗಳೂರಿನಲ್ಲಿ ಕಳ್ಳತನ ಮಾಡುವಾಗಲೇ ಲಾಕ್ ಆಗಿಬಿಡ್ತಾನೆ. ಇದೀಗ ಗ್ಯಾಂಗನ್ನು ಜೈಲಿಗೆ ಕಳಿಸಿದ್ದ ಚಿಕ್ಕಮಗಳೂರು ಪೊಲೀಸರು. ಈಗ ಮೊಣಕಾಲ್ಮೂರಿನ ಬಾರ್ ಕೇಸಲ್ಲಿ ವಿಚಾರಣೆ ನಡೀತಾ ಇದೆ. ಆಗ ಹೇಳಿದ ಚುನಾವಣೆಗೆ ನಿಂತಿದ್ದ ವಿಷಯ ಹೇಳ್ತಾನೆ. ಹೆಂಗಪ್ಪ ಅಂತಂದರೆ ಹೇಳ್ತಾನೆ ಅವನು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.